ಇವಾಗ ಹಿಟ್ಟು ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಅದು 3 ಇದ್ದು ಹಾಕಿದ್ದೆ, ಇವಾಗ ಸಿಂಗಲ್ ಇರೋದಲ್ಲಿ ಹಾಕಿ ತೋರಿಸ್ತೀನಿ. ನಾವು ವರ್ಷಾರ್ತಿಯ ಫುಲ್ಲು ಬರಬೇಕು ಅನ್ನೋದಕ್ಕೆ ಮಳೆಗಾಲದಲ್ಲಿ ತರಕಾರಿ ತೊಗೊಳಕ್ಕಾಗಲ್ಲ, ಇದೊಂದು ಇದ್ರೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಸುಮ್ಮನೆ ಕರಿ ಹೋಗ್ಬಿಡ್ತದೆ. ಇದು ಸ್ಪೆಷಾಲಿಟಿ ಅಂದ್ರೆ ಬಾಯಿ ಇರ್ತದೆ, ಕರಿ ಹೋಗ್ಬಿಡುತ್ತೆ ಆ ಥರ ಸಂಡಿಗೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಂದು ರೆಸಿಪಿ ಶಾಂತಿ ಗಣೇಶ್ ಅವರಿಂದ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೋದ ಎಪಿಸೋಡಲ್ಲಿ ನೀವು ಸಬ್ಬಕ್ಕಿ ಸಂಡಿಗೆ ಎಂಥ ಅದ್ಭುತ ರುಚಿ ಇತ್ತು ಅಂದರೆ ನಾವು ಕೇಳ್ಕೊಂಡಿದ್ದೀವಿ. ಇನ್ನೊಂದು ಸಂಡಿಗೆ ತೋರಿಸಿ, ಯಾಕಂದ್ರೆ ಬೇಸಿಗೆಲ್ಲ ಹೋಗ್ಬಿಡುತ್ತಂತ. ಇವತ್ತು ಯಾವ ಸಂಡಿಗೆ ನೋಡೋಣ ನಮ್ಮ? ಅದೇ ಇವತ್ತು ಒತ್ತು ಸಂಡಿಗೆ, ಒತ್ತಿ ಮಾಡೋದು, ಚಕ್ಲಿ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಸಂಡಿಗೆ ಮಾಡೋಣ. ಆ ಥರದ್ದು. ಓ, ಸೊ ಇದು ಎದರಿಂದ ಮಾಡೋದು? ಇದು ಅಕ್ಕಿ ಹಿಟ್ಟಿನ ಅಕ್ಕಿ ಹಿಟ್ಟಿನ ಒತ್ತು ಸಂಡಿಗೆ. ಸಮಯ ವೇಸ್ಟ್ ಮಾಡೋದೇ ಬೇಡ, ನೋಡ್ಬಿಡೋಣ ಬನ್ನಿ. ಒತ್ತು ಸಂಡಿಗೆ ಹೇಗೆ ಮಾಡಬೇಕು ಅಂತದ್ದು ಹೇಳ್ತೀನಿ. ಓಕೆ, ಇದಕ್ಕೆ ಫಸ್ಟು ಹಿಟ್ಟು ರೆಡಿ ಮಾಡ್ಕೋಬೇಕು ನಾವು. 1 kg ಅಕ್ಕಿ ತೊಗೊಂಡಿದ್ರೆ, ದೋಸೆ ಅಕ್ಕಿ ಇದೆಯಲ್ಲ ಅದನ್ನು ತಗೊಳ್ಳಿ. ಅದಕ್ಕೆ 150 ಗ್ರಾಮ್ ಸಬ್ಬಕ್ಕಿ, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಟ್ಟು ನೈಸಾಗಿ ಪುಡಿ ಮಾಡ್ಕೊಂಡು ಬರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ, 1 ನಿಂಬೆಹಣ್ಣು ಮತ್ತು 4 ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ. ಸೊ ನೋಡಿ, ಇವಾಗ ನಾವು ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಇದು. ಬೇಕಾಗಿರೋಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ, 1 ನಿಂಬೆಹಣ್ಣಿನ ರಸ ಹಾಕಬೇಕು. ಸೊ ನಿಂಬೆಹಣ್ಣು ಬೇಕಾದರೆ ನೀವು ಅರ್ಧನೂ ಹಾಕ್ಬೋದು, 1 ಹಾಕ್ಬೋದು, ನಿಮ್ಮ ಇಷ್ಟ. ಇವಾಗ ನಾನು ಒಂದು ಪಾವಷ್ಟು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ಎಷ್ಟು ಬೇಕಾದರೂ ಮಲ್ಟಿಪಲ್ ಮಾಡಿ ಮಾಡ್ಕೋಬೋದು. ಸೊ ಹಿಟ್ಟು ರೆಡಿ ಇದೆ ಇಲ್ಲಿ. ಇವಾಗ 1 ಕಪ್ ಹಿಟ್ಟು ತೊಗೊಂಡಿದ್ದೀವಲ್ಲ, ಅದಕ್ಕೆ ನಾವು 2 ಪಟ್ಟಷ್ಟು ನೀರು ತೊಗೋಬೇಕು. ಸೊ ಇವಾಗ ನೀರು ಚೆನ್ನಾಗಿ ಕುದಿಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಖಾರ. ಸೊ ಇವಾಗ ಈ ಹಿಟ್ಟನ್ನು ಹಾಕಬೇಕು. ಹೀಗೆ ಮಸೀತಿರಬೇಕಾಯ್ತು. ಹೌದು, ಗಂಟುಗಳಿಲ್ಲದ್ರೆ ಅದನ್ನು ಒತ್ತುವಾಗ ಅದು ಅಡ್ಡ ಬರುತ್ತೆ. ಸೊ ಈ ಥರ ಎಲ್ಲ ಒಳ್ಳೆ ಮುದ್ದೆ ಥರ ಸೇರ್ಕೊಂಡು ಬರಬೇಕು. ಇವಾಗ ಹಿಟ್ಟು ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಸ್ವಲ್ಪ ಕೂಲ್ ಮಾಡಿಬಿಟ್ಟು ತಣ್ಣಗೆ ಮಾಡಿ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಒತ್ತಬೇಕು. ಸೊ ಇವಾಗ ನಿಂಬೆಹಣ್ಣಿನ ರಸ, ಹುಳಿ ತುಂಬ ಹಾಕಬೇಡದು, ತಿನ್ನುವಾಗ ಹಲ್ಲಲ್ಲಿ ಕಚ್ಕೊಳ್ಳುತ್ತೆ. ಸೊ ಒಂದು ಹಾಫ್ ಇದ್ದರೆ ಸಾಕು, ಅರ್ಧ ನಿಂಬೆಹಣ್ಣು ಇದ್ದರೆ ಸಾಕು. ಹಾಂ, ಈಗ ತಣ್ಣಗಾಗಿದೆ ಅಲ್ರಿ? ತಣ್ಣಗಾಗಿದೆ. ತೀರ ಒಂದು 75% ಬಿಸಿ ಇರುವಾಗಲೇ ಮಾಡಬೇಕು. ಕೈಯಲ್ಲಿ ನೀರು ನೆನೆಸ್ಕೊಂಡು ಸೊ ಕೆಲಸ ಬೇಗ ಆಗುತ್ತೆ. ಎವ್ರಿ ಟೈಮ್ ನಾವು ತೆಗೆದು ಮಾಡೋಕ್ಕೆ ಲೇಟ್ ಆಗುತ್ತಲ್ಲ. ಇವಾಗ ಚಕ್ಲಿ ಬಿಲ್ಲೆ ಇರೋದು ಹಾಕೊಂಡು ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಡಿ. ಹಿಟ್ಟು ಕರೆಕ್ಟ್ ಬೆಂದರೆ ಮಾತ್ರ ಈ ಥರ ಸ್ಟ್ರೈಟ್ ಹೋಗುತ್ತೆ. ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದರೆ ಇದು ಮಧ್ಯೆ ಮಧ್ಯೆ ಕಟ್ ಆಗುತ್ತೆ.
ಸೊ ಇವಾಗ ನೋಡಿ ಅದು 3 ಇದ್ದು ಹಾಕಿದ್ದೆ, ಇವಾಗ ಸಿಂಗಲ್ ಇರೋದಲ್ಲಿ ಹಾಕಿ ತೋರಿಸ್ತೀನಿ. ಹಿಂಗೂ ಮಾಡ್ಕೋಬೋದು. ಇವಾಗ ಇನ್ನೊಂದು ಈ ಥರ ನಾಡ ಅಂತ ಇವಿ ನಾವು. ಸೊ ಯಾವ ಥರ ಆದ್ರೂ ಇಟ್ಟು ಇದೇ ಹಿಟ್ಟಲ್ಲೇ ಸೇಮ್ ಈ ಥರ ಎಲ್ಲ ನೀವು ಮಾಡ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಹೆಂಗಸರು ಏನು ಮಾಡ್ತಾರೆ, ಕೆಲವರು ಇದು ಸಂಡಿಗೆ ಮಾಡಿಬಿಟ್ಟು ಇದು ಹಂಗೆ ಇಟ್ಬಿಡ್ತಾರೆ, ಮರ್ತಿಲ್ಲಾದ್ರ ಮೂಲೆಯಲ್ಲಿ ಇಟ್ಟರೆ ಇದು ತಿರ್ಗಾ ತೆಗಿಯೋಕ್ಕೆ ಬರಲ್ಲ. ಸೊ ಇದು ಆಗಿದ ತಕ್ಷಣ, ಕೆಲಸ ಆಗಿದ ತಕ್ಷಣ ಈ ಬಿಲ್ಲೆ ಮತ್ತು ಈ ಪಾರ್ಟನ್ನು ಸೆಪ್ರೇಟ್ ಮಾಡಿಬಿಡಿ. ಹಿಂಗೆ ಮಾಡಿ ಇಟ್ಬಿಡಿ, ಆವಾಗ ನೀವು ಸೇಫು. ಸೊ ಇವಾಗ ಇದು ಆಗಿದೆ, ಇದನ್ನು ನೀವು ಫ್ಯಾನ್ ಗಾಳಿಗೆ ಕೆಳಗಡೆನೂ ಒಣಗಿಸ್ಕೋಬೋದು. ತುಂಬ ಬಿಸಿಲೇ ಬೇಕು ಅಂಥದ್ದು ಅಗತ್ಯ ಇಲ್ಲ, ಮನೆ ಒಳಗಡೆನೇ ಇದನ್ನು ಮಾಡಿಕೊಂಡು ನೀವು ಒಣಗಿಸ್ಕೋಬೋದು 2-3 ದಿವಸ. 3rd ಡೇ ಮಾತ್ರ ಸ್ವಲ್ಪ ಯಾವುದಾದ್ರೂ ಬಟ್ಟೆಯಲ್ಲಿ ಹಾಕಿ ಬಿಸಿಲಿಗೆ ತೋರಿಸಿ, ಸೊ ದಟ್ ನಿಮಗೆ ಶೆಲ್ಫ್ ಲೈಫ್ ಜಾಸ್ತಿ ದಿವಸ ಬರುತ್ತೆ. ಇದು ಇಲ್ಲಾಂದರೆ ಭೂಷಣ ಬಂದುಬಿಡುತ್ತೆ. ಸೊ ಇವಾಗ ಬಿಸಿಲಿರೋ ಕಾಲದಲ್ಲಿ ಇದೆಲ್ಲ ಮಾಡೋದು ಉದ್ದೇಶನೇ ನಾವು ವರ್ಷಾಂತ್ಯ ಫುಲ್ಲು ಬರಬೇಕು ಅನ್ನೋದಕ್ಕೆ. ಮಳೆಗಾಲದಲ್ಲಿ ತರಕಾರಿ ತೊಗೊಳಕ್ಕಾಗಲ್ಲ, ಇದೊಂದು ಇದ್ದರೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಸೊ ಆ ಉದ್ದೇಶದಿಂದನೇ ಎಲ್ಲರೂ ಹಳೆ ಕಾಲದಿಂದ ಬಿಸಿಲು ಇರುವಾಗ ಇದನ್ನೆಲ್ಲ ಮಾಡಿ ಬಳಸ್ಕೊಳ್ತಾ ಇದ್ದರು. ಸೊ ಇವಾಗ ಎಲ್ಲ ಮಾಡಿ ನೀವು 3rd ಡೇ ಮಾತ್ರ ನೀವು ಕರ್ಸೋಕ್ಕೆ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಯಾಕೆಂದರೆ ಫಸ್ಟ್ ಡೇನೇ ಅಷ್ಟು ಒಣಗಿರಲ್ಲ ಅದು, ಸೊ ಒದ್ದೆ ಬರುತ್ತೆ ನಿಮಗೆ. ಆಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಪ್ರಿಸರ್ವ್ ಮಾಡ್ಕೊಳ್ಳಿ. ಸೊ ನಿಂಬೆಹಣ್ಣು ಹಾಕೋ ಉದ್ದೇಶನೇ ಅದು ಸ್ವಲ್ಪ ಪ್ರಿಸರ್ವೇಟಿವ್ ಆಗು ಕೆಲಸ ಮಾಡುತ್ತೆ, ಟೇಸ್ಟು ಬರುತ್ತೆ, ಆಮೇಲೆ ಬಣ್ಣನೂ ಚೆನ್ನಾಗಿ ವೈಟಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ. ಸ್ವಲ್ಪ ಹಾಕಿ ಟ್ರೈ ಮಾಡಿ, ಅದಕ್ಕೆ ನಾನು ಸಣ್ಣ ಪ್ರಮಾಣದಲ್ಲಿ ತೋರಿಸಿದ್ದೀನಿ. ಸೊ ನೀವು ಮಾಡಿಬಿಟ್ಟು ಏನಿದೆ ಕಮೆಂಟಲ್ಲಿ ಹಾಕಿ. ಓಕೆ, ವಿಭಿನ್ನ ಶೈಲಿಯಲ್ಲಿ ಇದ್ದಾವೆ. ಸೂಪರ್. ಅಕ್ಕಿ ಹಿಟ್ಟು, ಸಬ್ಬಕ್ಕಿ, ಮಸಾಲೆ ಒಟ್ಟಿಗೆ ಇನ್ನೊಂದು ರೀತಿಯ ಸಂಡಿಗೆ. ಹೋದ ಸಲ ಮಾಡಿರೋ ಸಬ್ಬಕ್ಕಿ ಸಂಡಿಗೆ ನೀವೆಲ್ಲ ಎಷ್ಟೊಂದು ಇಷ್ಟಪಟ್ಟಿದ್ದೀರಿ. ಇನ್ನೂ ಹೊಸ ರೆಸಿಪಿ ತೋರಿಸಂತ ಕೇಳಿದ್ರಿ, ತೋರಿಸ್ತೀವಿ. ಈಗ ಇದು ಟೇಸ್ಟ್ ಮಾಡೋಣ. ಕರುಮ್ ಅಂತ ಬಾಯಲ್ಲಿ ಆಹಾ, ಆ ರುಚಿ ಒಟ್ಟಿಗೆ ಆ ಸೌಂಡು, ಆ ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ, ಅದೊಂದು ಸಮಾಧಾನ ನಿಮ್ಗೆ ಜಾಸ್ತಿ ಮಾಡುತ್ತೆ, ರುಚಿಯ ಸಮಾಧಾನ. ಸುಮ್ಮನೆ ಕರಿ ಹೋಗ್ಬಿಡ್ತದೆ. ರಿಬ್ಬನ್ ಥರ ಇದು ಟೇಪ್ ಇರುತ್ತಲ್ಲ, ಆ ಟೇಪ್ ಥರ ಇದೆ. ಅದನ್ನು ಒಂದು ಸ್ವಲ್ಪ ನೋಡ್ಬಿಡೋಣ. ಆಹಾ, ಇದು ಸ್ಪೆಷಾಲಿಟಿ ಅಂದರೆ ಬಾಯಿ ಇರ್ತದೆ ಕರಿ ಹೋಗ್ಬಿಡ್ತದೆ. ಆ ಥರ ಸಂಡಿಗೆ ಊಟದೊಟ್ಟಿಗೆ ಅದ್ಭುತವಾದ ಒಂದು ಕಾಂಬಿನೇಷನ್ ಇದು. ಮಾಡ್ಕೊಳ್ಳಿ, ಸವಿರಿ. ಶಾಂತಿ ಗಣೇಶ್ ಅವ್ರ ಹತ್ರ ಇನ್ನೂ ಅದ್ಭುತವಾದ ರೆಸಿಪಿಗಳನ್ನು ತೋರಿಸೋಣ. ಅವರ ಶೈಲಿಯಲ್ಲಿ ತಮಿಳುನಾಡು ಅಯ್ಯರ್ ಶೈಲಿ ಈ ಥರದೇ ಸಂಡಿಗೆ ಬೇಸಿಗೆಕಾಲ ಮುಗಿತಿರ್ರಿ, ಅಷ್ಟೊಳಗಡೆ ಮಾಡ್ಕೊಂಬಿಟ್ಟು ನಿಮ್ಮ ಕಾಮೆಂಟ್ಸ್
ಮತ್ತೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.